ತಿರುಪತಿಯಲ್ಲಿ ತಲೆ ಕೂದಲನ್ನೇಕೆ ದಾನ ಮಾಡುತ್ತಾರೆ ಗೊತ್ತಾ? ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ತಿರುಪತಿಯಲ್ಲಿ ತಲೆ ಕೂದಲನ್ನು ದಾನ ಮಾಡಿದರೆ ಏನೆಲ್ಲ ಪುಣ್ಯ ಲಭಿಸುತ್ತದೆ ಎಂದು ತಿಳಿದುಕೊಳ್ಳೋಣ. ಹಾಗೆಯೇ ಇದರ ಹಿಂದಿನ ಉದ್ದೇಶ ಏನು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯನ್ನು ದೇಶದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಪರಿಗಣಿಸಲಾಗುತ್ತದೆ. ಪ್ರತಿದಿನ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಲೇ ಇರುತ್ತಾರೆ. ಇಲ್ಲಿ ಕೇವಲ ಪುರುಷರು ಮಾತ್ರವಲ್ಲ, ಮಹಿಳೆಯರು ಕೂಡ ಮುಡಿದಾನ ಮಾಡುವುದೇ ಆಶ್ಚರ್ಯಕರ. ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಮುಡಿದಾನವನ್ನು ಯಾಕೆ ಮಾಡುತ್ತಾರೆ? ತಿರುಪತಿಯಲ್ಲಿ ತಲೆ ಕೂದಲು ದಾನ ಮಾಡುವುದರ ಹಿಂದಿನ ರಹಸ್ಯವೇನು? ವರ್ಷವಿಡೀ ಭಕ್ತರಿಗೆ ಬರಗಾಲವಿಲ್ಲದಂತೆ ಸದಾಕಾಲ ಭಕ್ತರಿಂದ ತುಂಬಿ ತುಳುಕುವ ಪವಿತ್ರ ಸನ್ನಿಧಿ ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ. ಈ ಪವಿತ್ರ ಸ್ಥಳವು ವಿವಿಧ ಸಂಸ್ಕೃತಿಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದರೆ ಈ ದೇವಾಲಯದ ವಿಶೇಷ ಮಹತ್ವವೇನೆಂದರೆ, ದೇವಾಲಯದಲ್ಲಿ ಪೂಜೆಯ ರೂಪದಲ್ಲಿ ತಲೆ ಕೂದಲನ್ನು ದಾನ ಮಾಡುವುದು ವಾಡಿಕೆ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಅಥವಾ ಪಾಪಗಳು ಮತ್ತು ಅಹಂಕಾರವನ್ನು ತೊಡೆದುಹಾಕಲು ತಿರುಪತಿ ದೇವಸ್ಥಾನಕ್ಕೆ ತಮ್ಮ ಕೂದಲನ್ನು ದಾನ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ. ಸಾಮಾನ್ಯವಾಗಿ ಇಲ್ಲಿ ಪ್ರತಿದಿನ 20,000 ಜನರು ತಮ್ಮ ಕೂದಲನ್ನು ದಾನ ಮಾಡುತ್ತಾರೆ. ಇದಕ್ಕಾಗಿ ಪ್ರತಿದಿನ 500ಕ್ಕೂ ಹೆಚ್ಚು ಕ್ಷೌರಿಕರು ಇಲ್ಲಿ ಸೇವೆ ಸಲ್ಲಿಸುತ್ತಾರೆ. ಆದರೆ ನಾವಿಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೇನೆಂದರೆ, ಇಲ್ಲಿ ಮಹಿಳೆಯರು ಕೂಡ ತಮ್ಮ ಕೂದಲನ್ನು ದೊಡ್ಡ ಪ್ರಮಾಣದಲ್ಲಿ ದಾನ ಮಾಡುತ್ತಾರೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಕೂದಲು ದಾನ ಪಾಪಗಳಿಂದ ಮುಕ್ತಿ. ಒಮ್ಮೆ ವೆಂಕಟೇಶ್ವರನು ನೀಲಾದ್ರಿ ಪರ್ವತದ ಮೇಲೆ ಮಲಗಿದ್ದನು. ಆ ಸಮಯದಲ್ಲಿ ನೀಲಾದ್ರಿ ದೇವಿಯು ವೆಂಕಟೇಶ್ವರನನ್ನು ಭೇಟಿ ಮಾಡಲೆಂದು ಆಗಮಿಸುತ್ತಾಳೆ ಮತ್ತು ವೆಂಕಟೇಶ್ವರನ ಸೌಂದರ್ಯವನ್ನು ಮೆಚ್ಚುವ ಪ್ರಕ್ರಿಯೆಯಲ್ಲಿ ಅವಳು ಭಗವಂತನ ತಲೆಯಲ್ಲಿ ಗಾಯದ ಕಲೆಯನ್ನು ಕಂಡುಕೊಂಡಳು. ಅವಳು ತನ್ನ ಕೂದಲನ್ನು ಎಳೆದು ಭಗವಂತನ ತಲೆಯ ಮೇಲೆ ಲೇಪಿಸಿ ಅವನ ಸೌಂದರ್ಯವನ್ನು ಪೂರ್ಣಗೊಳಿಸಿದಳು. ನಂತರ ವೆಂಕಟೇಶ್ವರನು ಆ ಸ್ಥಳದಲ್ಲಿ ಕೂದಲು ಮತ್ತು ನೀಲಾದ್ರಿಯ ತಲೆಯ ಮೇಲೆ ರಕ್ತವನ್ನು ಕಂಡು ಅವಳ ಕೂದಲನ್ನು ಹಿಂತಿರುಗಿಸಿದನು. ಆದರೆ ನೀಲಾದ್ರಿ ತಾನು ಕೊಟ್ಟ ತಲೆ ಕೂದಲನ್ನು ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳಲು ನಿರಾಕರಿಸಿದಳು. ಮತ್ತು ನಿಮ್ಮ ಭಕ್ತರು ಈ ಸ್ಥಳದಲ್ಲಿ ಕೂದಲನ್ನು ದಾನ ಮಾಡುವುದರಿಂದ ಭವಿಷ್ಯದಲ್ಲಿ ಪಾಪದಿಂದ ಮುಕ್ತಿ ಸಿಗುತ್ತದೆ ಎಂದು ವರವನ್ನು ನೀಡಿದಳು. ದಾನ ಮಾಡಿದ ಕೂದಲುಗಳು ಗಾಯಗೊಂಡ ವೆಂಕಟೇಶ್ವರನ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಮತ್ತೊಂದು ಜನಪ್ರಿಯ ನಂಬಿಕೆಯ ಪ್ರಕಾರ, ಪ್ರಾಚೀನ ಕಾಲದಲ್ಲಿ ಸ್ವಾಮಿ ವೆಂಕಟೇಶ್ವರನ ಮೇಲೆ ಇರುವೆಗಳ ಪರ್ವತವು ರೂಪುಗೊಂಡಿತು. ಹಸುವೊಂದು ಇಲ್ಲಿಗೆ ಬಂದು ಹಾಲು ಕೊಡಲು ಬೆಟ್ಟಕ್ಕೆ ಹೋಗುತ್ತಿತ್ತು. ಇದನ್ನು ನೋಡಿದ ಹಸುವಿನ ಮಾಲೀಕರು ತೀವ್ರ ಕೋಪಗೊಂಡು ಹಸುವಿನ ತಲೆಗೆ ಕೊಡಲಿಯಿಂದ ಹೊಡೆಯುತ್ತಾರೆ. ಗೋವಿಗೆ ಹೊಡೆದ ಪೆಟ್ಟು ವೆಂಕಟೇಶ್ವರ ಸ್ವಾಮಿಗೆ ತಗಲುತ್ತದೆ. ಈ ಹೊಡೆತಕ್ಕೆ ವೆಂಕಟೇಶ್ವರ ಸ್ವಾಮಿಯು ಗಾಯಗೊಳ್ಳುತ್ತಾರೆ ಮತ್ತು ಗಾಯಗೊಂಡ ಸ್ಥಳದಲ್ಲಿ ಅವರ ಕೆಲವು ಕೂದಲುಗಳು ಉದುರಿ ಹೋಗುತ್ತದೆ. ಇದಾದ ನಂತರ ನೀಲಾದೇವಿಯು ತನ್ನ ಕೂದಲುಗಳನ್ನು ಕತ್ತರಿಸಿ ವೆಂಕಟೇಶ್ವರನ ಗಾಯದ ಮೇಲೆ ಇಡುತ್ತಾಳೆ. ನೀಲಾದೇವಿಯು ಗಾಯದ ಮೇಲೆ ಕೂದಲು ಹಾಕಿದ ತಕ್ಷಣವೇ ವೆಂಕಟೇಶ್ವರ ಸ್ವಾಮಿಯ ಗಾಯ ವಾಸಿಯಾಯಿತು. ಇದರಿಂದ ಸಂತೋಷಗೊಂಡ ನಾರಾಯಣನು ಕೂದಲು ದೇಹದ ಸೌಂದರ್ಯದ ಪ್ರಮುಖ ಭಾಗವಾಗಿದೆ ಮತ್ತು ದೇವಿಯು ತನ್ನ ಕೂದಲನ್ನು ತ್ಯಾಗ ಮಾಡಿರುವುದನ್ನು ನೋಡಿ ನಿಜವಾಗಿಯೂ ಪ್ರಭಾವಿತನಾಗಿದ್ದೇನೆ ಎಂದು ಹೇಳಿದರು. ಯಾವ ವ್ಯಕ್ತಿ ಈ ಸ್ಥಳಕ್ಕೆ ಬಂದು
ತನ್ನ ಕೂದಲನ್ನು ದಾನ ಮಾಡುತ್ತಾರೋ ಅವರ ಆಸೆಗಳೆಲ್ಲವೂ ಶೀಘ್ರದಲ್ಲೇ ಈಡೇರುತ್ತವೆ. ಹೀಗೆಂದು ವೆಂಕಟೇಶ್ವರ ಸ್ವಾಮಿಯು ಆಶೀರ್ವಾದವನ್ನು ನೀಡುತ್ತಾರೆ. ಈ ನಂಬಿಕೆಯ ಫಲವಾಗಿ ತಿರುಪತಿ ದೇವಸ್ಥಾನದಲ್ಲಿ ಕೂದಲು ದಾನ ಮಾಡುವ ಸಂಪ್ರದಾಯವಿದೆ. ನೋಡಿದರಲ್ಲ ವೀಕ್ಷಕರೇ, ತಿರುಪತಿಯಲ್ಲಿ ಏಕೆ ಭಕ್ತರು ಕೂದಲನ್ನು ದಾನವಾಗಿ ನೀಡುತ್ತಾರೆ ಎಂದು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.